ನಮ್ಮೆಲ್ಲರ ಪ್ರೀತಿಯ ಅಪ್ಪು ಮತ್ತೆ ಅಪ್ಪುಗೆಯನ್ನು ಕೊಡೋದಕ್ಕೆ ಥಿಯೇಟರ್ಗೆ ಬರ್ತಿದ್ದಾರೆ. ಅಫ್ಕೋರ್ಸ್ ಮಾರ್ಚ್ 14th ಅಪ್ಪು ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಈಗ ಆಲ್ರೆಡಿ ಅಭಿಮಾನಿಗಳು ಸಂಭ್ರಮವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾನೀಗ ನರ್ತಕಿ ಥಿಯೇಟರ್ ಬಳಿ ಇದ್ದೀನಿ. ಸೊ ಇದು ಅಪ್ಪು ಸಿನಿಮಾ ರಿಲೀಸ್ ಆಗ್ತಿರೋ ಮೇಯ್ನ್ ಥಿಯೇಟರು. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಅಭಿಮಾನಿಗಳು ಇನ್ನೂ 3 ದಿನ ಬಾಕಿ ಇರೋವಾಗಲೇ ಒಂದು ದೊಡ್ಡ ಕಟೌಟನ್ನು ಇಲ್ಲಿ ಹಾಕಿರುವಂಥದ್ದು. ಅಫ್ಕೋರ್ಸ್ ಇದು 72 ಅಡಿಯ ಕಟೌಟ್ ಆಗಿದೆ. ಅಪ್ಪು ಸಿನಿಮಾದ ಒಂದು ಕಟೌಟ್ ಇದು. 2 ಫೋಟೋಗಳನ್ನು ಹಾಕಿ ಈ ಕಟೌಟನ್ನು ತುಂಬ ವಿಶೇಷವಾಗಿ ಅಪ್ಪು ಅಭಿಮಾನಿಗಳು ಮಾಡಿಸಿದ್ದಾರೆ. ವಿಶೇಷವಾಗಿ ಏನಿದೆ ಇದರಲ್ಲಿ ಅಂತ ಅನ್ಬೋದು, ಅಭಿಮಾನಿಗಳ ಪ್ರೀತಿನೇ ಇದರಲ್ಲಿ ಇರುವಂಥದ್ದು. ಅಪ್ಪು ಅಭಿಮಾನಿಗಳನ್ನ ದೇವರು ಅಂದರು, ಆದರೆ ಇವತ್ತು ಅಭಿಮಾನಿಗಳು ಎಲ್ಲರೂ ಸೇರಿ ಅಪ್ಪು ಅವರನ್ನು ಒಂದು ರೀತಿ ದೇವರಂತೆ ಅವರು ಆರಾಧನೆ ಮಾಡ್ತಿದ್ದಾರೆ. ಸೊ ನರ್ತಕಿ ಥಿಯೇಟರ್ ಅಂದಾಗ ಒಂದು ರೀತಿ ಎಮೋಷನಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಅಪ್ಪು ಅಭಿನಯದ ಸಿನಿಮಾಗಳು ಈ ಒಂದು ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಿರುವಂಥದ್ದು. ಅಫ್ಕೋರ್ಸ್ ಯುವರತ್ನ ಸಿನಿಮಾ ಕೂಡ ಇದೇ ಥಿಯೇಟರ್ನಲ್ಲಿ ರಿಲೀಸ್ ಆಗಿತ್ತು. ಸೊ ಅವತ್ತು ತುಂಬಾ ಅಭಿಮಾನಿಗಳು ಸೆಲೆಬ್ರೇಷನ್ ಇಟ್ಕೊಂಡಿರುವಂಥದ್ದು. ಅಪ್ಪು ಸಿನಿಮಾ ಏನಂತಂದರೆ ಒಂದು ರೀತಿ ಅಪ್ಪು ಸಿನಿಮಾ ಕೂಡ ಎಮೋಷನಲ್. ಯಾಕಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರು ಅಪ್ಪು ಸಿನಿಮಾ ಮೂಲಕನೇ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿರುವಂಥದ್ದು ಹೀರೋ ಆಗಿ. ಜೊತೆಗೆ ಏನು ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ನೆನಪಿನಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಮಾಡ್ತಿರುವಂಥದ್ದು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು PRK ಪ್ರೊಡಕ್ಷನ್ ಅಡಿಯಲ್ಲೇ ಅಪ್ಪು ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ. ರಾಜ್ಯಾದ್ಯಂತ ಸುಮಾರು 150ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಅವತ್ತು ಅಪ್ಪು ಎಲ್ಲರನ್ನ ಪ್ರೀತಿಯಿಂದ ಒಂದು ಅಪ್ಪುಗೆ ಕೊಡೋಕ್ಕೆ ಅವತ್ತು ಬರ್ತಿರೋವಂಥದ್ದು. ಅಫ್ಕೋರ್ಸ್ ಇದು ಒಂದು ರೀತಿ ಲೈಕ್ ಯಾರೂ ಮರೆಯೋದಕ್ಕಾಗೋದಿಲ್ಲ ಅಪ್ಪು ಸಿನಿಮಾನ. ಅಂದರೆ ಅವತ್ತು ಅಪ್ಪು ಸಿನಿಮಾ ನೋಡಿದಾಗ ಎಲ್ಲರೂ ಹೇಳಿದ್ದೊಂದೇ ಮಾತು, ಅಪ್ಪು ತಂದೆಗೆ ತಕ್ಕ ಮಗ ಅನ್ನೋ ಒಂದು ಮಾತನ್ನು ಎಲ್ಲರೂ ಹೇಳೋ ಮೂಲಕ ಥಿಯೇಟರ್ನಿಂದ ಆಚೆ ಬಂದಿದ್ದರು ಅಪ್ಪು ಸಿನಿಮಾನ ನೋಡಿಬಿಟ್ಟು. ಸೊ ಅವತ್ತು ಅಭಿಮಾನಿಗಳು ಸಿಕ್ಕಾಪಟ್ಟೆ ಸೆಲೆಬ್ರೇಷನ್, ಅನ್ನದಾನ ಇರ್ಬೋದು, ಜೊತೆಗೆ ಇಡೀ ಒಂದು ನರ್ತಕಿ ಥಿಯೇಟರ್ಗೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡೋ ಮೂಲಕ ತುಂಬ ವಿಶೇಷವಾಗಿ ಮತ್ತು ತುಂಬ ಖುಷಿಯಿಂದ ಜೊತೆಗೆ ಎಮೋಷನಲ್ ಆಗಿ ಅಪ್ಪು ಅವರನ್ನು ಅವತ್ತು ಸ್ವಾಗತ ಮಾಡ್ತಿರೋವಂಥದ್ದು. ಮಾಮೂಲಿ ಎಂದಿನಂತೆ ಇನ್ನು ಥಿಯೇಟರ್ ಮುಂದೆ ಏನು ಅಭಿಮಾನಿಗಳ ಸಂಭ್ರಮ, ಹಾಗೆ ಪಟಾಕಿ ಸಿಡಿತ ಎಲ್ಲವೂ ಕೂಡ ಇರುತ್ತೆ. ಜೊತೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಎಲ್ಲರೂ ಕೂಡ, ಅಂದರೆ ದೊಡ್ಡ ಮನೆ ಫ್ಯಾಮಿಲಿ ಕೂಡ ಬಂದು ಅವತ್ತು ಅಪ್ಪು ಸಿನಿಮಾನ ಅಭಿಮಾನಿಗಳ ಜೊತೆ ಕೂತು ನೋಡಿ ಒಂದು ಸಂಭ್ರಮ ಪಡೋದಕ್ಕೆ ರೆಡಿಯಾಗಿರೋದಂಥದ್ದು. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಒಂದು ರೀತಿ ಅಪ್ಪು ಸಿನಿಮಾ ಬರ್ತಿದೆ ಅಂತ ಅಂದಾಗ ಅದು ನಮ್ಮೆಲ್ರಿಗೂ ಒಂದು ರೀತಿ ಎಮೋಷ್ನಲ್. ಅಪ್ಪು ಅವ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಅಂದರೆ ಮಾರ್ಚ್ 14 ಬೇರೆ ಸಿನಿಮಾ ಬಂದಿರ್ತಿತ್ತೇನೋ, ಅವ್ರದ್ದು ಆ್ಯಕ್ಟಿಂಗ್ ಮಾಡಿರೋದು ಬೇರೆ ಸಿನಿಮಾ, ಹೊಸ ಸಿನಿಮಾ. ಆದರೆ ಅಪ್ಪು ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಅವರ ಸಿನಿಮಾಗಳನ್ನೇ ನಾವು ನೋಡಿ ಕಣ್ತುಂಬಿಕೊಂಡು ಅವ್ರನ್ನ ನೆನಪು ಮಾಡ್ಕೊಳ್ಬೇಕು. ಅದೇ ರೀತಿ ಅಭಿಮಾನಿಗಳು ಕೂಡ ಸಾಕ್ತಿರೋವಂಥದ್ದು, ನಾವು ಕೂಡ ಅವರ ಜೊತೆಯಾಗಿರುವಂಥದ್ದು. ಅಪ್ಪುನ ಎಲ್ಲರೂ ಮಾರ್ಚ್ 14 ಬಂದು ಕಣ್ತುಂಬಿಕೊಳ್ಳಿ, ಅಪ್ಪು ಅವರನ್ನು ನೆನಪು ಮಾಡ್ಕೊಳ್ಳಿ. ಅವರು ಯಾವತ್ತಿದ್ರೂ ಅಪ್ಪು ಅವರು ಅವರ ಸಿನಿಮಾಗಳ ಮೂಲಕ ಮತ್ತು ಅವರು ಹಾಕಿಕೊಟ್ಟಂಥ ಹಾದಿ ಏನಿದೆ, ಎಲ್ರಿಗೂ ಸಹಾಯ ಮಾಡುವಂಥ ನೇಚರ್ ಆಗಿರ್ಬೋದು, ಆ ಮೂಲಕ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಅವರು ನೆನಪಿನಲ್ಲಿ ಇದ್ದೇ ಇರ್ತಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಎಂದೆಂದಿಗೂ ಅಮರ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.